ಶ್ರೀ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಗಿತ್ತು ನಿನ್ನೆ? ವೈಶ್ವಾನರ ಶಬ್ದ ಸಮನ್ವಯ ಮಾಡ್ತಾ ಇದ್ದಾರೆ. ವೈಶ್ವಾನರ ಒಬ್ಬಿದ್ದಾನೆ, ಅಗ್ನಿ ಆತ ದೊಡ್ಡವನೇ ಹೊರತು ವಿಷ್ಣು ಹೇಗಾಗ್ತಾನೆ ಅಂತ ಕೇಳಿ, ಏನಿದೆ ಅಗ್ನಿಗೆ ಅಲ್ಲಿ? ಅದೃಶ್ಯತ್ವಾದಿ ಗುಣ ಮುಗಿದಾದ ಮೇಲೆ ತತ್ರ ವೈಶ್ವಾನರ ಮಿತ್ಯರ್ಥ. ಇದೆಲ್ಲ ಲಿಂಗಪಾದ ಇದು. ಲಿಂಗಪಾದ ಅಂದ್ರೇನು? ಅನ್ಯತ್ರ ಉಭಯತ್ರ ಪ್ರಸಿದ್ಧವಾದ ಲಿಂಗಗಳ ಸಮನ್ವಯ ಮಾಡ್ತಾ ಇದ್ದಾರೆ. ಅಗ್ನೌ ವಿಷ್ಣು ಮುಂದೆ ಹೇಳ್ತಾರೆ. ಓಂ ಸ್ವರ್ಯಮಾಣ ಮನುಮಾನಂ ಸ್ಯಾದಿತಿ ಓಂ ಆಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಪೂರ್ತಿ ಕೋಟ್ ಮಾಡಲಿಲ್ಲ, ಎಷ್ಟು ಸಾಕು ಅಂತ ಅಷ್ಟೇ ಕೋಟ್ ಮಾಡಿದೆ. ಇತಿ ಸ್ಪರ್ಯಮಾಣಮತ್ರಾಪಿ ಸಯೇವ ಉಚ್ಯತೆ ಇತ್ಯಸ್ಯ ಅನುಮಾಪಕಂ ಸಮಾಖ್ಯಾನಾತ್ ಇತಿ ಶಬ್ದ ಸಮಾಖ್ಯಾ ಪ್ರದರ್ಶಕ. ಇದು ಅದಕ್ಕೆ ಕಾರ್ಯಲೇಟ್ ಆಯಿತು ಅಂತ, ಕಾರ್ಯಲೇಟ್ ಆಗಿದ್ದು ಸರಿಗೋಯ್ತು. ಶಬ್ದಾದಿಭ್ಯೋ ಅಂತಃಪ್ರತಿಷ್ಠಾನ ನೇತಿ ಚೇನ್ನ ತಥಾ ದೃಷ್ಟುಪದೇಶಾತ್ ಅಸಂಭವಾತ್ ಪುರುಷವಿಧಮಪಿ ಚ ಏನಂ ಅಧೀಯತೆ ಓಂ. ಅಲ್ರಿ, ಹೀಗೆಲ್ಲ ವಾಕ್ಯಗಳಿವೆಯಲ್ಲ. ಅಯಂ ಅಗ್ನಿರ್ವೈಶ್ವಾನರಃ ವೈಶ್ವಾನರಂ ಮೃತೆ ಅಜಾತಮಗ್ನಿಂ ಇತ್ಯಾದಿ ಶಬ್ದ. ವೈಶ್ವಾನರೇ ತದ್ಭುತಂ ಭವತಿ ಹೃದಯಂ ಗಾರ್ಹಪತ್ಯೋ ಮನೋ ಅನ್ವಾರ್ಯಪಚನಃ ಹಾಸ್ಯಂ ಆಹವನೀಯ ಇತ್ಯಾದಿ ಅಗ್ನಿಲಿಂಗಂ ಆದಿಶಬ್ದೋಕ್ತಂ. ಇವೆಲ್ಲ ಅಗ್ನಿಲಿಂಗಗಳು ಅಂದ್ರೇನು? ಅಗ್ನಿಗೆ ಸಂಬಂಧಪಟ್ಟ ಮಾತುಗಳು. ಸೊ ವೈಶ್ವಾನರ ಶಬ್ದಕ್ಕೆ ಏನೋ ಅರ್ಥ ಮಾಡಬಾರ್ದು. ಏನಂತ ಮಾಡಬೇಕು? ಅಗ್ನಿ ಅಂತಲೇ ಮಾಡಬೇಕು. ಮಾಡಿದ ತಕ್ಷಣ ವಿಷ್ಣುವಿಗೆ ಬರಲಿಲ್ಲ ಅದು. ಹೀಗಾಗಿ ವಿಷ್ಣು ಸರ್ವೋತ್ತಮ ಅಂತ ಬರೋದಿಲ್ಲ ಅಂದರೆ ಇಲ್ಲ, ಅದು ಬರುತ್ತೆ ಅಂತ ಹೇಳ್ತಾರೆ. ಏನೇದಮನ್ನಂ ಪಚ್ಯತೆ ತದ್ಯದ್ ಭಕ್ತಂ ಪ್ರಥಮಮಾಗಚ್ಚೆ ತದ್ಧೋಮೀಯಂ. ಇಲ್ಲಿ ಸ್ವಾರಸ್ಯ ಅಂದರೆ, ಈ ಅನ್ನ ಅಕ್ಕಿ ಇಟ್ಟರು, ಅನ್ನ ಮಾಡಿದರು. ಈ ಅಗ್ನಿ ಸಾಕೋದಕ್ಕೆ. ಆದರೆ ಜೀರ್ಣ ಮಾಡಲಿಕ್ಕೆ ಈ ಅಗ್ನಿ ಉಪಯೋಗ ಇಲ್ಲ. ಈ ಬಗ್ಗೆ ಸುಟ್ಟೋಗುತ್ತಷ್ಟೇ, ಹೊಟ್ಟೆ ಸುಟ್ಟೋಗೋದು. ಯಾವ ಅಗ್ನಿ ಬೇಕಲ್ಲಿ? ವೈಶ್ವಾನರ ಅಗ್ನಿ ಆಗಬೇಕು. ಈಗ ನನ್ನ ಜೀರ್ಣ ಆಗೋದು ಯಾರಿಂದ ಆಯ್ತು? ಫೈನಲಿ ದೇವರಿಂದನೇ ಆಯಿತೆ ಹೊರತು ಬೇರೆಯವರಿಂದ ಆಗೋ ಸಾಧ್ಯತೆ ಇಲ್ಲ. ಒಂದು ಸ್ಟೇಜು ಪ್ರಾವಿಡೆಂಟ್ ಸ್ಟೇಜ್ ಬೇರೆ, ಬೆಳೆ ಸ್ಟೇಜ್ ಬೇರೆ, ಪ್ರಾವಿಡೆಂಟ್ ಸ್ಟೇಜ್ ಬೇರೆ, ಆಮೇಲೆ ಅಡುಗೆ ಮನೆ ಸೇರೋ ಸ್ಟೇಜ್ ಬೇರೆ, ಬೇಯೋ ಸ್ಟೇಜ್ ಬೇರೆ, ಆಮೇಲೆ ತಿಂದ ಸ್ಟೇಜ್ ಬೇರೆ, ಫೈನಲ್ ಇದೆ. ಅಲ್ಲಿ ಜೀರ್ಣ ಎಲ್ಲ ಮಾಡಿದ್ದೆಲ್ಲ ವೇಸ್ಟ್. ಅಲ್ಲಿ ಜೀರ್ಣ ಆಗದೆ ಹೋದರೆ ಎಂಟೈರ್ ಪ್ರೋಸೆಸ್ ಬಿದ್ದೋಗ್ಬಿಡೋದು. ಅಲ್ಲಿ ಮಾಡೋದು ಯಾರೀಗ? ವೈಶ್ವಾನರ ಭಗವಂತ ಮಾಡ್ತಾನೆ. ಭಾಳ ಇಂಪಾರ್ಟೆಂಟ್ ಶಬ್ದ. ಇವೆಷ್ಟೇ ನೀವು ಇದ್ಕೊಂಡು ಡ್ರಿಪ್ಸ್ ಹಾಕಿ ಮತ್ತೇನು ಬೇಕು ಯಥಾ ಪ್ರಕಾರ ಅದು ಡ್ರಿಪ್ಸ್ ಹಾಕ್ತಿ ಅಂತ ತಿಳ್ಕೊಳ್ಳಿ. ಅದು ಕೂಡ ಎಲ್ಲಾಗಬೇಕು ಮನೆಗೆ? ದೇವರೇ ಮಾಡಬೇಕಾದ್ರೆ. ಇಲ್ಲವರೆ ಡೆಡ್ ಬಾಡಿ ಡ್ರಿಪ್ಸ್ ಹಾಕಿದ್ರೆ ಏನು ಮಾಡುತ್ತೆ ಅದು? ಏನು ಉಪಯೋಗ ಇಲ್ಲ. ಅದರಿಂದ ದೇವರ ರೋಡ್ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ದಿವಸ ಅನ್ನ ತಿನ್ನಿಸೋದು ಯಾರು ಅಂದರೆ ದೇವರೇನೆ. ಅದಕ್ಕೆ ಹೇಳ್ತಾರೆ, ಏನೇದ ಪಚ್ಯತೆ ಯದ್ಯದ್ ಭಕ್ತಂ ಪ್ರಥಮ ಆಗಚ್ಚೆ ತದ್ಧೋಮೀಯಂ ಇತ್ಯಾದಿನ ಪಾಚಕತ್ವೇನ ಅಂತಃಪ್ರತಿಷ್ಠಾನಂಚ ಪ್ರತೀಯತೆ ತಸ್ಮಾನ್ನ ವಿಷ್ಣು ರೀತಿ ಚೇನ್ನ. ಇಲ್ಲೆಲ್ಲ ಪೂರ್ವಪಕ್ಷ ಹೇಗಿವೆ ಅಂದರೆ, ಉತ್ತರ ಕೊಡಲಿಕ್ಕೆ ಭಾರಿ ಕಷ್ಟ ಅಂಬ ರೀತಿ ವಾಕ್ಯಗಳನ್ನೆಲ್ಲ ಆರಿಸ್ತಾರೆ ಆಚಾರ್ಯ. ಅದು ಉತ್ತರ ಕೊಡ್ತಾರೆ. ಸಿಂಪಲ್ ಆರಿಸಿಬಿಟ್ಟು ಅವಾಯ್ಡ್ ಮಾಡೋದಿಲ್ಲ. ತುಂಬ ಡಿಫಿಕಲ್ಟಲ್ಲಿ ಆರಿಸಿಬಿಟ್ಟು ಇನ್ನೇನಪ್ಪ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸುಲಭವಾಗಿ ಉತ್ತರ ಸಿಗುತ್ತೆ ನೋಡಿ ಅಂತ ತೋರಿಸ್ತಾರೆ. ಅದಕ್ಕೆ ಅಥಾ ಭಾ ಇಮಂ ಆತ್ಮಾನಂ ಅಡೋರಣೀಯಾಂಸಂ ಪರತಃ ಪರಂ ವಿಶ್ವಂ ಹರಿಂ ಉಪಾಸೀತ ಇತಿ ಸರ್ವನಾಮ ಸರ್ವಕರ್ಮ ಸರ್ವಲಿಂಗ ಸರ್ವಗುಣ ಸರ್ವಕಾಮ ಸರ್ವಧರ್ಮ ಸರ್ವರೂಪ ಇತಿ. ಅದಕ್ಕೆ ಹೇಳ್ತಾರೆ, ಯಾವುದೇ ಹೆಸರು ಏನೇ ಬಂದಿರಲಿ, ಮುಖ್ಯ ಯಾರಿಗೆ ಅನ್ವಯ ಮಾಡಬೇಕದನ್ನು? ಜನರಲ್ ಲಾ ಇದು, ಜನರಲ್ ರೂಲ್ ಪ್ರಕಾರ ಇಂಥ ಬಹಳಷ್ಟು ದೊಡ್ಡ ಗುಣ ಹೇಳಿಬಿಟ್ರೆ ಯಾರಿಗೆ ಅಪ್ಲೈ ಮಾಡಬೇಕು? ಅದನ್ನು ದೇವರಿಗೆ ಮಾಡಬೇಕು. ಇದು ನಿಯಮ. ಇದು ಎರಡನೇ ಸರ್ವಲಿಂಗ. ಯಾವ ಲಿಂಗದಲ್ಲಿ ಬೇಕಾದ್ರೂ ಬಂದಿರಲಿ, ಸ್ತ್ರೀಲಿಂಗ ಪುಲ್ಲಿಂಗ ಏನೇ ಇರಲಿ, ತಪುಸ್ಲಿಂಗ ಬಂದರೂ ಕೂಡ ದೇವರಿಗೆ ಅನ್ವಯ ಮಾಡಬೇಕು. ಅದೆಲ್ಲ ಸೇರಿಸ್ಬೇಕದನ್ನು. ತತ ಸ ಯಾ ಏತಮೇವಂ ಆತ್ಮಾನಂ ವಿಶ್ವಂ ಹರಿಂ ಆರಾತ್ ಅರಮುಪಾಸ್ತೆ ತಸ್ಯ ಸರ್ವೇಷು ಲೋಕೇಶು ಸರ್ವೇಷು ಭೂತೇಷು ಸರ್ವೇಷು ದೇವೇಶು ಸರ್ವೇಷು ವೇದೇಶು ಕಾಮಚಾರೋ ಭವತಿ. ಈ ರೀತಿ ಉಪಾಸನೆ ಮಾಡಿಬಿಟ್ರೆ ವಿಷ್ಣುವನ್ನೇ ಏನೇ ಮಾಡಲಿ ವಿಷ್ಣುವಿನ ಉಪಾಸನೆ ಮಾಡಿದರೆ ಪುಣ್ಯ ಬರೋದರಿಂದ ವಿಷ್ಣು ಲೋಕಕ್ಕೆ ಹೋಗ್ತಾನೆ. ಇತಿ ತತ್ತನ್ನಾಮಲಿಂಗಾದಿನ ತಸ್ಯೈವ ದೃಷ್ಟುಪದೇಶಾತ್ ಮಹೋಪನಿಷದಿ. ಯಾರೇ ಹೆಸರು ಬರಲಿ ವಿಷ್ಣುವಿನ ಹೆಸರು, ಯಾರದೇ ಲಕ್ಷಣ ಬರಲಿ ವಿಷ್ಣುವಿಗೆ ಅದು ಅಂತ ಜನರಲ್ ಲಾ ಹೇಳಿದ್ದಾರಾದ್ದರಿಂದ ವೈಶ್ವಾನ ಸಮಿತಿ ಏನೇ ಕಾರಣ ಕೊಟ್ಟರು ಕೂಡ ಇದು ಪುತ್ರದಿಂದ ಪುತ್ರ ಬಂದುಬಿಡತ್ತೆ. ಅನಾತ್ತತ್ವಾದರಾತ್ಮಾನಃ ಪೂರ್ಣತ್ವಾದ ಗುಣರಾಶಿತಃ ಅಬ್ರಹ್ಮಾಣ ಪರೇ ಸರ್ವೇ
ಬ್ರಹ್ಮಾತ್ಮ ವಿಷ್ಣುರೇವಹಿ ಇತ್ಯಾದಿನ ಕೋನ ಆತ್ಮ ಕಿಂ ಬ್ರಹ್ಮ. ಇನ್ನು ತುಂಬ ಇದೆ, ಒಂದು ಮಾತು ಸರಿಯಾಗಿ ತಿಳ್ಕೊಬೇಕೀಗ. ಈ ಅಗ್ನಿನೇ ಹಾಲಿನ ಹಾಲು ಅಂತ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ ಬಂತು. ಉತ್ತರ ಕೊಡ್ತಾರೆ, ಅಗ್ನಿಗೆ ಏನು ಶಕ್ತಿ ಇದೆ ಅಂತ ಪ್ರೂವ್ ಆಯ್ತು. ಈಗ ಸುಡೋ ಶಕ್ತಿ ಇದೆ, ಆದರೆ ಯಾವ ಶಕ್ತಿ ಅದಕ್ಕಿಲ್ಲ. ಈಗ ತಣ್ಣೆ ಮಾಡೋ ಶಕ್ತಿ ಅದಕ್ಕಿಲ್ಲ. ಗುಣ ಸರ್ವಗುಣ ಪೂರ್ಣತ್ವ ಬರಲಿಲ್ಲ. ಆಗ ದೇವರಿಗೆ ಏನಿದೆ? ಈಗ ಎರಡೂ ಇದೆ. ಒಂದೊಂದು ಈಗ ನೀರಿದೆ, ಪಡಿ ಆ ನೀರು ಶ್ರೇಷ್ಠ, ಬೆಂಕಿನ ಆರಿಸಿಬಿಡತ್ತೆ ಅಂತ ಹೇಳಿದರೆ ನೀರಿಗೆ ಯಾವ ಶಕ್ತಿ ಇಲ್ಲ? ಸುಡೋ ಶಕ್ತಿನೇ ಇಲ್ಲ. ಫಸ್ಟು ಅದಕ್ಕೆ ಸುಡೋದಕ್ಕೆ ಹೋಗಬೇಕು. ಆ ದೇವರಿಗೆ ಅದು ಮತ್ತೆ ಅದಿದೆ. ಸೊ ಯಾವುದು ಯಾರಿಗಿಲ್ಲ. ಒಂದೊಂದು ವಸ್ತುಗೆ ಒಂದೊಂದು ಗುಣ ಯಾತಕ್ಕೆ ಹೇಳ್ತಾರೆ ಅಂದರೆ ಬೇರೆ ಗುಣ ಇಲ್ಲ ಅಂತ ಅರ್ಥ. ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ ಅಂದರೆ ಉಳಿದ ಪ್ರೊಫೆಸರ್ ಅಲ್ಲ ಅಂತ ಅರ್ಥ. ಅದು ಏನಂತ ಹೇಳಬೇಕು? ಆ್ಯಕ್ಚುಲಿ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ ಅಲ್ಲ, ಫಿಸಿಕ್ಸ್ ಅಲ್ಲ, ಮ್ಯಾಥ್ಸ್ ಎಲ್ಲ ಹೇಳಬೇಕು ಕೊನೆಗೆ. ಅದ್ರ ಬಗ್ಗೆ ಯಾವ್ದು ಹೇಳೋದು ಸುಲಭ? ಅದೊಂದು ಹೇಳೋದು ಸುಲಭ ಅಷ್ಟೇ. ನಮಗೊಂದು ಹೆಸರು ಬಂದರೆ ಅಷ್ಟು ಹೆಸರು, ಉಳಿದ ಹೆಸರು ನಮಗಿಲ್ಲ ಅಂತ ಅರ್ಥ. ದೇವರಿಗೆ ಹಾಗಲ್ಲ. ಏನಿವೆ? ಎಲ್ಲ ಹೆಸರು ಇದೆ, ಎಲ್ಲ ಲಿಂಗ, ಪ್ರತಿಯೊಂದು ದೇವರಲ್ಲಿ. ಇದು ದೇವರ ಮಹಿಮೆ. ಆಫೀಸ್ನಲ್ಲೇ ನೋಡಿ, ಚೀಫ್ ಮಿನಿಸ್ಟರ್ ಕ್ಯಾನ್ ಡೂ ಎನಿಥಿಂಗ್. ಉಳಿದವರೆಲ್ಲ ಡಿಪಾರ್ಟ್ಮೆಂಟ್ ಮಾತ್ರ, ಅದು ಕೂಡ ಅವರ ಅಧೀನ. ಮತ್ತೆ ಇವು ಚೀಫ್ ತೆಗೆದಾಕ್ಯಾರ ಮುಗಿದೋಯ್ತು, ಏನು ಮಾಡೋಕ್ಕೆ ಬರೋದಿಲ್ಲ. ಇದು ನಮಗೆ ಚೀಫ್ ಅಂತ ಅರ್ಥ ಆದ ತಕ್ಷಣ ಏನು ಅರ್ಥ ಆಗುತ್ತೋ, ಪರಮಾತ್ಮ ಚೀಫ್ ಫಾರ್ ದಿ ಎಂಟೈರ್ ಯೂನಿವರ್ಸ್, ಆ ಎಲ್ಲ ಗುಣನೂ ಅರ್ಥ ಆಗುತ್ತೆ. ಅಗ್ನಿ ರೋಲ್ ತೆಗೆದಾಕ್ಲಿಲ್ಲ. ಅಗ್ನಿ ರೋಲ್ ಚಿಕ್ಕ ರೋಲ್ ಇದೆ ಹೊರತು ಮುಖ್ಯ ರೋಲ್ ಯಾರ್ದು? ದೇವ್ರದ್ದೇನೆ. ಮತ್ತು ಅಗ್ನಿ ಮಾಡೋ ರೋಲ್ನಲ್ಲೂ ಕೂಡ ದೇವ್ರ ಸ್ವಾತಂತ್ರ್ಯ ಇಲ್ಲ. ದೇವರಿಗೆ ಸ್ವಾತಂತ್ರ್ಯ ಇರೋದು. ಎರಡೆರಡು ಪಾಯಿಂಟ್ ತಗೋಬೇಕಾದ್ರೆ ಪೂರ್ಣ ಇಲ್ಲ, ಸ್ವತಂತ್ರವಾಗಿ ಇಲ್ಲ. ಅನಾಥತ್ವ ಉಳಿದೆಲ್ಲ ನಾಡಿ ಸರ್ವೇಂದ್ರಿಯ